ಇವಾಗ ಮಂತ್ರಾಲಯಕ್ಕೆ ಬಂದಿದ್ದೇವೆ. ಅದು ಯಾರ್ಯಾರು ಅಂದರೆ ನಾನು, ಅಮ್ಮ, ಅಪ್ಪ, ದೊಡ್ಡಮ್ಮ, ದೊಡ್ಡಪ್ಪ. ಇವಾಗ ಒಳಗೆ ತೇರು ಎಳಿತಾರೆ, ಹೋಗೋಕ್ಕೆ ನೋಡಬೇಕು, ಬನ್ನಿ ನೋಡೋಣ. ಅದರ ಮುಂಚೆ ವೆಲ್ಕಮಿಂಗ್ ಕೊಡೋಣ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವಾಗ ಒಳಗೆ ಹೋಗೋಣ ಬನ್ನಿ. ಇವಾಗ ನಾನು ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡುತ್ತೇನೆ, ಯಾಕಂದರೆ ಭಾಳ ಜನ ಇದ್ದಾರೆ, ಮುಂದಕ್ಕೆ ಹೋಗೋಕ್ಕಾಗೋಲ್ಲ. ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡುತ್ತೇನೆ, ನೋಡೋಣ ಬನ್ನಿ. ಇಲ್ಲಿ ಇವಾಗ ಟೋಟಲ್ 4 ತೇರನ್ನು ಎಳೀತಾರೆ. 1 2 3, ಇನ್ನೊಂದು ಅಲ್ಲಿ ಹಿಂದಕ್ಕಿದೆ 4. ಟೋಟಲ್ 4 ತೇರು ಇಲ್ಲಿ ವಿಶೇಷ. ಇವಾಗ 4 ತೇರನ್ನು ಎಳುತ್ತಾರೆ. ನಾನು ಇವಾಗ ಮುಂದಕ್ಕೆ ಹೋಗಿ ವೀಡಿಯೋ ಮಾಡೋಕ್ಕಂತೂ ಆಗೋಲ್ಲ, ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡುತ್ತೇನೆ. ಇವಾಗ ಈ ತೇರು ಹಿಂಗಿಂದ ಹೋಗಿ ಇವಾಗ ಈ ಕಡೆ ಸೈಡ್ ಬರುತ್ತೆ, ನೋಡೋಣ ಬನ್ನಿ. ಇವಾಗ ಅದೇ ದೇವರನ್ನು ಇಲ್ಲಿ ಪಲ್ಲಕ್ಕಿ ಮೇಲೆ ಇಟ್ಟು ತಗೊಂಬರುತ್ತಾರೆ, ಅದನ್ನೇ ಇವಾಗ ಇಲ್ಲಿ ಕುಂದಿರಿಸಿ ಪೂಜೆ ಮಾಡುತ್ತಾರೆ, ನೋಡೋಣ ಬನ್ನಿ. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಹೊರಗೆ ವ್ಯೂಸ್ ಹತ್ರ ಹೋಗೋಣ. ಇವಾಗ ಅದೆಲ್ಲ ಭಜನೆ ಎಲ್ಲ ಮುಗಿಸ್ಕೊಂಡು ಇವಾಗ ವ್ಯೂಸ್ ಹತ್ರ ಬಂದಿದ್ದೀವಿ, ಇದೇ ವ್ಯೂಸ್ ಅದು. ಇವಾಗ ಅಲ್ಲಿಗೆ ಹೋಗಬೇಕು. ನಾವು ಹೋದ ಸತೆ ಬಂದಾಗ ಇದೇನು ಇದ್ದಿದ್ದಿಲ್ಲ, ಈ ಸತೆ ಬಂದಾಗ ಹೊಸ್ದಾಗಿ ಮಾಡಿದ್ದಾರೆ, ನೋಡೋಣ ಬನ್ನಿ. ನೋಡಿ ಇದೇ ವ್ಯೂಸ್ ಅದು. ಈ ಥರ ಇದೆ. ಓಕೆ, ಅಂದರೆ ಇಲ್ಲೊಂದು ಬೋಟ್ ಇದೆಯಲ್ಲ, ಈ ಬೋಟಲ್ಲಿ ಆ ದೇವರನ್ನು ಇಟ್ಟುಕೊಂಡು ಅಲ್ಲಿರೋ ಗುಡಿ ಹತ್ರ ಹೋಗಿ ಅಲ್ಲಿಟ್ಟು ಪೂಜೆ ಮಾಡ್ತಾರೆ. ಅಂದರೆ ಅದು ಇವಾಗಿಲ್ಲ, ಅದು ಯಾವಾಗೋ ಒಮ್ಮೆ ಮಾಡುತ್ತಾರಂತೆ, ಗೊತ್ತಿದ್ದಿಲ್ಲ ನನಗೂ. ಇದೇ ಗುಡಿ, ಆ ಬೋಟಲ್ಲಿ ಕರ್ಕೊಂಬಂದು ಇಲ್ಲಿಟ್ಟು ಪೂಜೆ ಮಾಡ್ತಾರೆ. ಇವಾಗ ಏನೇನೋ ಹೊಸ್ದಾಗಿ ಮಾಡಿದ್ದಾರೆ. ನಾವು ಹೋದ ಸತೆ ಬಂದಾಗ ಇದೇನೇನೂ ಇದ್ದಿದ್ದಿಲ್ಲ, ಈ ಸತೆ ಬಂದಾಗ ಈ ಥರ ಮಾಡಿದ್ದಾರೆ.
ಇವಾಗ ನಾವು ಇದು ವ್ಯೂಸ್ ಎಲ್ಲ ನೋಡ್ಕೊಂಡು ನಾವು ವಾಪಸ್ ರೂಮ್ ಕಡೆಗೆ ಹೋಗ್ತಿದ್ದೀವಿ. ಈ ಬ್ಲಾಗ್ ಎಂಡ್ ಮಾಡೋ ಸಮಯ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ಬಾಯ್.